ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕುಂತಿಯ ಮಾತನ್ನು ಕೇಳಿದ ಮೇಲೆ ಭೀಷ್ಮ ದ್ರೋಣರು ಮತ್ತೊಮ್ಮೆ ದುರ್ಯೋಧನನಿಗೆ ಎಚ್ಚರಿಸಿ ಈಗಲಾದರೂ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳುವಂತೆ ಹೇಳಿದುದು ಎಂಬ 138ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಕೇಳು. ಕುಂತಿಯು ಹೇಳಿದ ಮಾತುಗಳನ್ನೆಲ್ಲ ಕೇಳಿ ಬಂದಂತಹ ಭೀಷ್ಮ ದ್ರೋಣರಿಬ್ಬರು ಮೂರ್ಖ ಬುದ್ಧಿಯುಳ್ಳ ದುರ್ಯೋಧನನನ್ನು ಮತ್ತೊಮ್ಮೆ ಸಮೀಪಕ್ಕೆ ಕರೆದು, ಕುಮಾರ, ಕೃಷ್ಣನ ಮುಂದೆ ಕುಂತಿಯು ತನ್ನ ಮಕ್ಕಳಿಗೆ ಹೇಳಿ ಕಳುಹಿಸಿದ ಮಾತುಗಳು ಎಷ್ಟು ಕಠಿಣವಾದವೋ ಕೇಳಿದೆಯಾ? ಅವಳು ಸಾರವತ್ತಾಗಿಯೂ ಧರ್ಮಯುಕ್ತವಾಗಿಯೂ ಉಚಿತವಾಗಿಯೂ ಇರುವ ಮಾತುಗಳನ್ನೇ ಹೇಳಿರುವಳು. ಅವಳು ಹೇಳಿದುದು ಶ್ರೀಕೃಷ್ಣನಿಗೂ ಸಮ್ಮತವೇ. ಆ ಧರ್ಮರಾಜನಾದರೋ ತಾಯಿಯ ಮಾತನ್ನು ಎಂದಿಗೂ ಮೀರಿ ಹೋಗತಕ್ಕವನಲ್ಲ. ಅದರ ಮೇಲೆ ಕೃಷ್ಣನು ಸಮ್ಮತಿಸಿದನೆಂದರೆ ಇನ್ನೂ ಹೇಳಬೇಕಾದುದೇನು? ಓ ಕೌರವ, ರಾಜ್ಯವನ್ನು ಕೊಡದೆ ಪಾಂಡವರು ಎಂದಿಗೂ ನಿನ್ನೊಡನೆ ಸಮಾಧಾನಕ್ಕೆ ಬರತಕ್ಕವರಲ್ಲ. ಆ ಪಾಂಡವರು ಧರ್ಮಪಾಶದಲ್ಲಿ ಕಟ್ಟುಬಿದ್ದವರು ಎಂಬುದನ್ನು ತಿಳಿದೆ ನೀನು ಅವರನ್ನು ನಿರ್ಭಯವಾಗಿ ಅನೇಕ ಕಷ್ಟಗಳಿಗೆ ಗುರಿ ಮಾಡಿದೆ. ಅವರ ಪತ್ನಿಯಾದ ದ್ರೌಪದಿಯನ್ನು ಸಭಾಮಧ್ಯದಲ್ಲಿ ಎಳೆದಾಡಿಸಿದೆ. ಅದನ್ನು ಅವರು ಸಹಿಸಿಕೊಂಡರು. ಈಗ ಆ ಧರ್ಮರಾಜನಿಗಿರುವ ಬೆಂಬಲವಾದರೂ ಸಾಮಾನ್ಯವಲ್ಲ. ಸರ್ವಾಸ್ತ್ರಗಳಲ್ಲಿ ಸುಶಿಕ್ಷಿತನಾದ ಅರ್ಜುನನಿರುವನು. ನಿಮ್ಮನ್ನು ಕೊಲ್ಲುವುದರಲ್ಲಿ ದೃಢ ನಿಶ್ಚಯವುಳ್ಳ ಭೀಮನಿರುವನು. ಅರ್ಜುನನ ಕೈಯಲ್ಲಿ ಗಾಂಧೀವವೆಂಬ ದಿವ್ಯ ಧನುಸ್ಸು, ಅಕ್ಷಯ ತೂಣೀರಗಳು, ಅಗ್ನಿದತ್ತವಾದ ದಿವ್ಯ ರಥವು, ವಾನರ ಧ್ವಜವೂ ಇರುವವು. ಬಲದಲ್ಲಿಯೂ ವೀರ್ಯದಲ್ಲಿಯೂ ಅಸಮಾನರೆನಿಸಿಕೊಂಡ ನಕುಲ ಸಹದೇವರಿರುವರು. ಎಲ್ಲಕ್ಕಿಂತಲೂ ಮೇಲಾಗಿ ಅವರಿಗೆ ಶ್ರೀಕೃಷ್ಣನ ಸಹಾಯ ಉಂಟು. ಈ ಸ್ಥಿತಿಯಲ್ಲಿ ಆ ಧರ್ಮರಾಜನು ತಾನಾಗೆ ಬಂದು ನಿನಗೆ ತಗ್ಗಿ ಶಾಂತನಾಗುವನು ಎಂಬ ಮಾತು ಸುಳ್ಳು. ದುರ್ಯೋಧನ, ಹಿಂದೆ ವಿರಾಟ ನಗರದಲ್ಲಿ ಆ ಅರ್ಜುನನ ಮುಂದೆ ನಿಲ್ಲಲಾರದೆ ನಾವೆಲ್ಲರೂ ಪರಾಜಿತರಾಗಿ ಬಂದುದನ್ನು ನೀನೇ ಕಣ್ಣಾರೆ ನೋಡಿದೆಯಲ್ಲವೇ? ಇದಲ್ಲದೆ ನಿವಾತ ಕವಚರೆಂಬ ಘೋರ ದಾನವರನ್ನು ಆ ಅರ್ಜುನನು ತನ್ನ ರೌದ್ರಾಸ್ತ್ರದಿಂದ ಕ್ಷಣ ಮಾತ್ರದಲ್ಲಿ ದಹಿಸಿಬಿಟ್ಟುದನ್ನು ಕಾಣೆಯ? ನೀನು ಈ ಕರ್ಣಾದಿಗಳು ಹಿಂದೆ ರಥ ಕವಚಾದಿ ಸರ್ವ ಸಾಧನಗಳಿಂದ ಕೂಡಿದ್ದಾಗಲೂ ಘೋಷಯಾತ್ರೆಯಲ್ಲಿ ಗಂಧರ್ವರ ಸೆರೆಯಲ್ಲಿ ಸಿಕ್ಕಿದಾಗ ನಿಮ್ಮನ್ನು ಅವರಿಂದ ಬಿಡಿಸಿ ಕಾಪಾಡಿದವನಾರು? ಆ ಅರ್ಜುನನೇ ಅಲ್ಲವೇ? ನಿನಗಿಂತಲೂ ಅರ್ಜುನನು ಅಧಿಕ ಬಲಾಢ್ಯನು ಎಂಬುದಕ್ಕೆ ಇದೊಂದೇ ನಿದರ್ಶನವೂ ಸಾಕಾಗಿದೆ. ಓ ಭರತೋತ್ತಮ, ನಿನ್ನ ಹಠವನ್ನು ಬಿಡು. ನಿನ್ನ ಜ್ಞಾತಿಗಳಾದ ಆ ಪಾಂಡವರೊಡನೆ ಸಮಾಧಾನದಿಂದಿರು. ಯಮನ ಕೋರೆ ದಾಡೆಗಳ ನಡುವೆ ಸಿಕ್ಕಿದಂತೆ ಅಪಾಯಕ್ಕೀಡಾಗಿರುವ ಈ ಸಮಸ್ತ ಭೂಮಿಯನ್ನು ಕಾಪಾಡುವವನಾಗು. ದುರ್ಯೋಧನ, ಆ ಯುಧಿಷ್ಠಿರನಾದರೂ ನಿನಗೆ ಅನ್ಯನಲ್ಲ. ನಿನಗೆ ಹಿರಿಯಣ್ಣನೆನಿಸಿಕೊಂಡವನು. ನಿನ್ನಲ್ಲಿ ವಾತ್ಸಲ್ಯವುಳ್ಳವನು. ಯಾವಾಗಲೂ ಮೃದುವಾದ ಮಾತುಗಳನ್ನೇ ಆಡತಕ್ಕವನು. ವಿದ್ಯಾವಂತನು, ಧರ್ಮಶೀಲನು. ಅಂತಹ ಪುರುಷ ಶ್ರೇಷ್ಠನೊಡನೆ ನೀನು ವೈರವನ್ನು ಬಿಟ್ಟು ಒಂದಾಗಿ ಸೇರಿರು. ನೀನು ನಿರಾಯುಧನಾಗಿ ಹುಬ್ಬು ಗಂಟಿಲ್ಲದ ಪ್ರಸನ್ನ ಮುಖದಿಂದ ಅವನ ಮುಂದೆ ಹೋಗಿ ನಿಂತೊಡನೆ ನಮ್ಮ ಕುಲಕ್ಕೆ ಶಾಂತಿಯುಂಟಾದಂತೆಯೇ ನೀನು ನಿನ್ನ ಮಂತ್ರಿಗಳೊಡನೆ ಆ ಯುಧಿಷ್ಠಿರನನ್ನು ಸಮೀಪಿಸಿ ಅವನಿಗೆ ನಮಸ್ಕರಿಸಿ ಅವನನ್ನು ಪ್ರೇಮದಿಂದ ಆಲಿಂಗಿಸು. ವಿನಯದಿಂದ ನಮಸ್ಕರಿಸಿದ ನಿನ್ನನ್ನು ಆ ಯುಧಿಷ್ಠಿರನು ತನ್ನ ಕೈಗಳನ್ನು ನೀಡಿ ಪ್ರೀತಿಯಿಂದ ಆಲಂಗಿಸಲಿ. ಸಿಂಹದಂತೆ ಉಬ್ಬಿದ ಹೆಗಲಿನಿಂದಲೂ ಉರುಟಾದ ಮತ್ತು ಉದ್ದವಾದ ತೋಳುಗಳಿಂದಲೂ ಕೂಡಿದ ಯುದ್ಧ ವಿಶಾರದನಾದ ಆ ಭೀಮಸೇನನು ತನ್ನ ಉದ್ದವಾದ ತೋಳುಗಳಿಂದ ನಿನ್ನನ್ನು ಆಲಿಂಗಿಸಲಿ. ಮತ್ತು ಬಲಮುರಿ ಶಂಖದಂತೆ ಕತ್ತುಳ್ಳವನು, ಸುರುಳಿಗಟ್ಟಿದ ಕೇಶವುಳ್ಳವನು, ಕಮಲದಂತೆ ಕಣ್ಣುಳ್ಳವನು ಆದ ಧನಂಜಯನು ಬಂದು ನಿನ್ನ ಪಾದಗಳಿಗೆ ನಮಸ್ಕರಿಸಲಿ. ರೂಪದಲ್ಲಿ ಅಸಮಾನರೆನಿಸಿದ ಆ ನಕುಲ ಸಹದೇವರಿಬ್ಬರು ನಿನ್ನಲ್ಲಿ ಗುರುಭಾವದಿಂದ ಬಂದು ನಮಸ್ಕರಿಸಲಿ, ಗೌರವಿಸಲಿ. ಒಡ ಹುಟ್ಟಿದವರಾದ ನೀವೆಲ್ಲರೂ ಹೀಗೆ ಅನ್ಯೋನ್ಯ ಭಾವದಿಂದ ಕಲೆತಿರುವುದನ್ನು ನೋಡಿ ದಾಶಾರ್ಹರೇ ಮೊದಲಾದ ರಾಜರೆಲ್ಲರೂ ಆನಂದ ಬಾಷ್ಪವನ್ನು ಸುರಿಸಲಿ. ಕುಮಾರ, ನಿನ್ನ ಮನಸ್ಸಿನ ಹೆಮ್ಮೆಯನ್ನು ಬಿಡು. ನಿನ್ನ ಅಣ್ಣ ತಮ್ಮಂದಿರೊಡನೆ ಸೇರಿಯೇ
ಈ ಭೂಮಿಯನ್ನು ಪಾಲಿಸು. ನಿನ್ನ ಕಡೆಯ ರಾಜರೆಲ್ಲರೂ ಅನ್ಯೋನ್ಯ ಪ್ರೇಮದಿಂದ ಆಲಿಂಗಿಸಿಕೊಂಡು ಸೌಖ್ಯದಿಂದ ಹಿಂತಿರುಗಿ ಅವರವರ ದೇಶಕ್ಕೆ ಹೋಗಿ ಸೇರಲಿ. ರಾಜೇಂದ್ರ, ನಿನ್ನ ಯುದ್ಧದ ಆಲೋಚನೆಯನ್ನು ಬಿಟ್ಟು ಬಿಡು. ನಿನ್ನ ಹಿತೈಷಿಗಳ ಮಾತನ್ನು ಕೇಳು. ಮುಂದೆ ನೀನು ಯುದ್ಧಕ್ಕೆ ಅವಕಾಶವನ್ನು ಕೊಡುವುದಾದರೆ ಕ್ಷತ್ರಿಯ ಕುಲವೆಲ್ಲ ನಿರ್ಮೂಲವಾಗುವುದು ನಿಶ್ಚಯವು. ಈಗಾಗಲೇ ಆ ಅನರ್ಥಕ್ಕೆ ಸೂಚಕಗಳಾದ ಉತ್ಪಾತಗಳದೆಷ್ಟೋ ತೋರುತ್ತಿವೆ, ತಲೆದೋರುತ್ತಿವೆ. ಗ್ರಹಗಳೆಲ್ಲವೂ ಪ್ರತಿಕೂಲವಾಗಿವೆ. ಮೃಗ ಪಕ್ಷಿಗಳೆಲ್ಲವೂ ಭಯಂಕರವಾಗಿ ಅರಚುತ್ತಿವೆ. ಅದರಲ್ಲಿಯೂ ವಿಶೇಷವಾಗಿ ನಮಗೆ ನಾಶ ಸೂಚಕಗಳಾದ ದುರ್ನಿಮಿತ್ತಗಳೇ ಹೆಚ್ಚಾಗಿ ಕಾಣುತ್ತಿವೆ. ನಮ್ಮ ಸೈನ್ಯದ ಮೇಲೆಲ್ಲ ಉರಿಯುವ ಕೊಳ್ಳಿಗಳು ಆಕಾಶದಿಂದ ಬೀಳುವಂತೆ ಬೀಳುತ್ತಿವೆ. ನಮ್ಮ ವಾಹನಗಳೆಲ್ಲವೂ ಸಂತೋಷವಿಲ್ಲದೆ ರೋಧಿಸುವಂತಿದೆ. ನಮ್ಮ ಸೈನ್ಯದ ಮೇಲೆ ನಾನಾ ಕಡೆಯಿಂದಲೂ ಹದ್ದುಗಳು ಮೇಲಿಂದ ಮೇಲೆ ಎರಗುತ್ತಿವೆ. ನಮ್ಮ ನಗರವು, ನಮ್ಮ ಅರಮನೆಯು ಮೊದಲಿನಂತಿಲ್ಲದೆ ಶೂನ್ಯಪ್ರಾಯವಾಗಿ ಕಾಣುತ್ತಿದೆ. ಅಲ್ಲಲ್ಲಿ ನರಿಗಳು ದಿಕ್ಕು ದಿಕ್ಕುಗಳಲ್ಲಿ ಊಳಿಡುತ್ತಿವೆ. ಆದುದರಿಂದ ದುರ್ಯೋಧನ, ನಿನ್ನ ತಂದೆ ತಾಯಿಗಳ ಮಾತಿನಂತೆ ನಡೆಸು. ನಿನ್ನ ಹಿತೈಷಿಗಳ ಮಾತನ್ನು ಕೇಳು. ಈಗ ಯುದ್ಧವಾಗಲಿ ಶಾಂತಿಯಾಗಲಿ ಎರಡೂ ನಿನ್ನ ಕೈಯಲ್ಲಿದೆ. ಈಗ ನೀನು ನಿನ್ನ ಹಿತೈಷಿಗಳ ಮಾತನ್ನು ಕೇಳದೆ ಹೋದರೆ ಆಮೇಲೆ ಅರ್ಜುನನ ಬಾಣದಿಂದ ಹತವಾದ ನಿನ್ನ ಸೈನ್ಯವನ್ನೆಲ್ಲ ನೋಡಿ ನೀನೇ ಪರಿತಪಿಸಬೇಕಾಗುವುದು. ಮುಂದೆ ರಣರಂಗದಲ್ಲಿ ಮಹಾಬಲಾಢ್ಯನಾದ ಆ ಭೀಮಸೇನನ ಅಟ್ಟಹಾಸ ಧ್ವನಿಯು, ಅರ್ಜುನನ ಗಾಂಧೀವ ಧ್ವನಿಯು ಕಿವಿಗೆ ಬಿದ್ದಾಗ ಈಗ ನಾನು ಹೇಳುವ ಮಾತನ್ನು ಆಗ ನೀನು ನೆನೆಸಿಕೊಳ್ಳುವೆ. ಕುಮಾರ, ಈಗ ನಾನು ಹೇಳುವ ಮಾತು ನಿನಗೆ ವಿಪರೀತವಾಗಿ ತೋರಿರಬಹುದು. ಮುಂದೆ ಇದನ್ನೇ ನೆನೆಸಿಕೊಂಡು ನೀನು ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ಎಂದನು. ಇದು 138ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.